ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮದುವೆಗೆ ಬಂದಿದ್ದಂಥ ಮಹಿಳೆ ಹಾಸನದಲ್ಲಿ ನಿಗೂಢ ರೀತಿಯಲ್ಲಿ ಕಣ್ಮರೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಕೆರೆ ಬಳಿ ಮಹಿಳೆ 29 ವರ್ಷದ ಪ್ರಿಯಾಂಕಾ ಅವರ ಬಟ್ಟೆ, ಒಳ ಉಡುಪು, ಚಪ್ಪಲಿ, ಬ್ಯಾಗ್ ಎಲ್ಲವೂ ಪತ್ತೆಯಾಗಿದೆ. ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಹೋಗಿದ್ರು. ಆನಂತರ ತಮ್ಮ ತವರು ಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಮತ್ತೆ ಬಸ್ ಹತ್ತಿದ್ದಾರೆ ತುಮಕೂರಿನ ಕುಣಿಗಲ್ಗೆ ಹೋಗೋದಕ್ಕೆ, ತನ್ನ ಮನೆಗೆ ಹೋಗೋದಕ್ಕೆ. ಆದ್ರೆ ಹಾಗೆ ಹೊರಟಂತಹ ಪ್ರಿಯಾಂಕಾ ನಾಪತ್ತೆಯಾಗಿದ್ದರು. ದೂರು ಕೊಟ್ರೆ ಪೊಲೀಸರು ಕಂಪ್ಲೇಂಟ್ ಅನ್ನ ನಿನ್ನೆ ಸ್ವೀಕರಿಸಲಿಲ್ಲ ಅನ್ನೋದು ಪ್ರಿಯಾಂಕಾ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ. ಅರೆಹಳ್ಳಿ, ಬೇಲೂರು ಪೊಲೀಸರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದಂತಹ ಟೈಮ್ನಲ್ಲಿ ನಮ್ ವ್ಯಾಪ್ತಿಗೆ ಬರಲ್ಲ, ಅಲ್ಗ್ ಹೋಗಿ, ಅಲ್ಗ್ ಹೋದ್ರೆ ನಮ್ ವ್ಯಾಪ್ತಿಗೆ ಬರಲ್ಲ, ನೀವು ವಾಪಸ್ ಅಲ್ಗೆ ಹೋಗಿ, ಈ ರೀತಿಯಾಗಿ ಪೊಲೀಸರು ಡಿಲೇ ಮಾಡಿದ್ರು ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ ಪ್ರಿಯಾಂಕಾ ಕುಟುಂಬಸ್ಥರು. ಸದ್ಯ ಡ್ರೋನ್ ಬಳಸಿಕೊಂಡು 29 ವರ್ಷದ ಪ್ರಿಯಾಂಕಾ ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಮದುವೆಗೆ ಹೊರಟಿದ್ದಂತಹ ಪ್ರಿಯಾಂಕಾ ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಕೂಡ ಧರಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಒಂದ್ ಕಡೆ ಡ್ರೋನ್ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದ್ ಕಡೆ ಕಲ್ಕೆರೆಯಲ್ಲಿ ಬೋಟ್ ಮೂಲಕನೂ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಏಕಾಏಕಿ ಕುಣಿಗಲ್ಗೆ ಹೋಗ್ಬೇಕಾಗಿದ್ದಂತಹ ಪ್ರಿಯಾಂಕಾ ಅವರ ಬಟ್ಟೆ ಕಲ್ಕೆರೆ ಬಳಿ ಯಾಕೆ ಪತ್ತೆಯಾಯಿತು? ಆಕೆಯ ಬಟ್ಟೆ, ಆಕೆಯ ಒಳ ಉಡುಪು, ಮತ್ತೊಂದ್ ಕಡೆ ಆಕೆಯ ಆಧಾರ್ ಕಾರ್ಡ್, ಆಕೆಯ ಬ್ಯಾಗ್ ಕಲ್ಕೆರೆ ಸಮೀಪ ಪತ್ತೆಯಾಗಿದೆ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹೀಗಾಗಿ ಪೊಲೀಸರು ಸದ್ಯ ಇದೇ ಪ್ರದೇಶದ ಸುತ್ತಮುತ್ತ ಶೋಧ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಪ್ರಿಯಾಂಕಾ ಅವರ ಸಿಡಿಆರ್ನ ತೆಗೆಯುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಬೆಳಗ್ಗಿನಿಂದ ಶೋಧ ಕಾರ್ಯಾಚರಣೆ ನಡೀತಾನೆ ಇದೆ, ಡ್ರೋನ್ ಉಪಯೋಗ ಆಗ್ತಾ ಇದೆ, ಪೊಲೀಸರು ಬೋಟ್ ಮೂಲಕ ನದಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನ, ಕೆರೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಅಂತ ಹೇಳಿ? ಯಾಕಂದ್ರೆ ಆ ಜಾಗಕ್ಕೆ ಬಂದಂತ ಪ್ರಿಯಾಂಕಾ ಅವರ ಬಟ್ಟೆ ಸಿಗುತ್ತೆ, ಬ್ಯಾಗ್ ಸಿಗುತ್ತೆ, ಆಕೆ ಮಾತ್ರ ಪತ್ತೆಯಾಗ್ತಾ ಇಲ್ಲ. ಏನ್ ಅನುಮಾನಗಳನ್ನೇನಾದ್ರೂ ವ್ಯಕ್ತಪಡಿಸ್ತಿದ್ದಾರಾ ಕುಟುಂಬಸ್ಥರು? ಏನ್ ಮಾಹಿತಿ ಸಿಗ್ತಾ ಇದೆ ಸ್ಪಾಟ್ ನಲ್ಲಿ ಕಿರಣ್? ನಾವೀಗ ಕಲ್ಕೆರೆ ಗ್ರಾಮದ ಕಲ್ಕೆರೆ ಕೆರೆ ಬಳಿ ಇರೋಂಥದ್ದು. ಈ ಕೆರೆ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ವಿಸ್ತೀರ್ಣದಲ್ಲಿರುವಂಥ ಕೆರೆ. ಈ ಕೆರೆ ಬೋಟ್ ಮುಖಾಂತರ ಈಗಾಗಲೇ ಪೊಲೀಸರು ಸಾಕಷ್ಟು ತಪಾಸಣೆ ಕೂಡ ನಡೆಸಿದ್ರು, ಶೋಧ ಕಾರ್ಯಾಚರಣೆ ಕೂಡ ಮಾಡಿದ್ರು. ಸುಮಾರು 4-5 ಗಂಟೆ ಶೋಧ ಕಾರ್ಯಾಚರಣೆ ಕೂಡ ಮಾಡಿದ್ರು. ಆದರೆ ಯಾವುದೇ ರೀತಿಯ ಕುರು ಕೂಡ ಇಲ್ಲಿ ಪತ್ತೆ ಆಗಿಲ್ಲ. ಇದಲ್ಲದೆ ನಂತರ ಈಗಷ್ಟೇ ಬೋಟ್ ಮುಖಾಂತರ ಏನು ಕಾರ್ಯಾಚರಣೆ ಮಾಡ್ತಾರೆ ಅದಕ್ಕೆ ಸ್ಥಗಿತಗೊಳಿಸಿರೋಂಥದ್ದು. ಮತ್ತೆ ಅಂದರೆ ಡ್ರೋನ್ ಮೂಲಕನೂ ಅಷ್ಟೇ, ಸುತ್ತಮುತ್ತಲ ಏನಾದರೂ ಡ್ರೋನ್ ಮೂಲಕ ಏನಾದರೂ ಆಕೆಯ ಏನಾದರೂ ಕುರು ಪತ್ತೆ ಆಗ್ಬೋದು ಅಂದ್ರೆ ಡ್ರೋನ್ ಮೂಲಕ ಸಾಕಷ್ಟು ಅಂದರೆ ಏನು ಕಾರ್ಯಾಚರಣೆಯನ್ನು ಮಾಡಿದ್ರು, ಅಲ್ಲೂ ಕೂಡ ಯಾವುದೂ ಕುರು ಸಿಕ್ಕಿಲ್ಲ. ಈಗ ಮಹತ್ವದ ಸುಳಿವೊಂದು ಸಿಕ್ಕಿರೋ ಪ್ರಕಾರ ಏನು ಅಂತ ಹೇಳಿದ್ರೆ, ಏನು ಆಕೆ ಕುಣಿಗಲ್ ಮೂಲಕ ಬೇಲೂರಿಗೆ ಬಂದು ಅಲ್ಲಿ ಕೈಮರದಲ್ಲಿ ಮದುವೆ ಇತ್ತು, ಆ ಮದುವೆ ಮುಗಿದ ನಂತರ ಮತ್ತೆ ಆಕೆ ತಾಯಿಯೊಂದಿಗೆ ಏನು ಬಿಕ್ಕೋಡು ಗ್ರಾಮದಲ್ಲಿ ಇಲ್ಲ ಹರೇಹಳ್ಳಿ ಗ್ರಾಮ ತನಕ ಬಂದಿರೋಂಥದ್ದು. ಹರೇಹಳ್ಳಿಯಿಂದ ಏನು ಬೇಲೂರು ಬಂದಿರೋಂಥದ್ದು. ಅಂದರೆ ಹರೇಹಳ್ಳಿಯಲ್ಲಿ ತಾಯಿಯೊಂದಿಗೆ ಬಸ್ ಹತ್ತುವಂಥ CCTV ಫುಟೇಜ್ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ತದನಂತರ ಹರೇಹಳ್ಳಿಯಿಂದ ಬೇಲೂರಿಗೆ ಬಂದಿದ್ದಾರೆ. ಬೇಲೂರು ಬಂದ ನಂತರ ಆಕೆ ತನ್ನ ಗಂಡನಿಗೆ ಫೋನ್ ಮಾಡಿದ್ದಾರೆ. ಆ ಫೋನ್ ಮಾಡಿದ ನಂತರ ಸ್ವಲ್ಪ ಹೊತ್ತು ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿರೋಂಥದ್ದು. ಅಲ್ಲಿನ ತನಕ ಮೊಬೈಲ್ ಅಂದರೆ ಕಾಲ್ ಡೀಟೇಲ್ಸ್ ಆಕೆ ಯಾರ್ಯಾರಿಗೆ ಫೋನ್ ಮಾಡಿದ ಎಲ್ಲ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗಿರೋಂಥದ್ದು. ತದನಂತರ ಆಕೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದಮೇಲೆ ವಿಷಯ ಗಂಡನಿಗೆ ಗೊತ್ತಾಗಿದೆ, ಗಂಡನಿಗೆ ಮತ್ತು ಸಂಬಂಧಿಕರು ಕೂಡ ಗೊತ್ತಾಗಿದೆ. ತಕ್ಷಣ ಅವರು ಸಂಬಂಧಪಟ್ಟ ಠಾಣೆಗೆ ಬರ್ತಾರೆ, ಠಾಣೆ ಬಳಿ ವಿಚಾರಣೆ ಮಾಡ್ತಾರೆ. ಅಂದರೆ ಹಿಂಗೆಲ್ಲ ಏನೆಲ್ಲ ಆಯಿತು ಎಲ್ಲ ಮಾಹಿತಿನೂ ಕೂಡ ಅವ್ರಿಗೆ ಕೊಡ್ತಾರೆ. ಆದರೆ ಅಲ್ಲಿ ಪ್ರಕರಣ ದಾಖಲಾಗಿಲ್ಲ. ತದನಂತರ ಪೊಲೀಸರು ಕೂಡ ಎಚ್ಚೆತ್ತು ಕುಂತಾರೆ. ತೀವ್ರ ಏನು ತಪಾಸಣೆ ಅಂದರೆ ಸುತ್ತಮುತ್ತಲೆಲ್ಲ ತಪಾಸಣೆ ಮಾಡ್ತಾರೆ. ಅದಾದ ನಂತರ ಒಬ್ಬರಿಗೆ ಅಂದರೆ ಈ ಕಲ್ಕೆರೆ ಬಳಿ ಆಕೆಯ ಇದು ಪತ್ತೆ ಆಗುತ್ತೆ, ಆಧಾರ್ ಕಾರ್ಡ್ ಪತ್ತೆ ಆಗುತ್ತೆ. ಆಧಾರ್ನಲ್ಲಿ ಪತಿಯ ನಂಬರ್ ಇರುತ್ತೆ. ಪತಿಗೆ ಫೋನ್ ಮಾಡ್ತಾರೆ, ಇಲ್ಲಿ ಆಧಾರ್ ಕಾರ್ಡ್ ನಿಮ್ಮ ಅಂದರೆ ಪತ್ನಿದು ಪತ್ತೆ ಆಗಿದೆ ಅಂತ. ಕೂಡಲೇ ಸ್ಥಳಕ್ಕೆ ಅವರು ಪತಿ ರುದ್ರೇಶು ಮತ್ತು ಸಂಬಂಧಿಕರ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಆಧಾರ್ ಕಾರ್ಡ್ ಸೇರಿದಂತೆ ಆಕೆಯ ಒಳ ಉಡುಪು ಮತ್ತು ವ್ಯಾನಿಟಿ ಬ್ಯಾಗು, ಚಪ್ಪಲಿ ಎಲ್ಲ ಪತ್ತೆ ಆಗುತ್ತೆ. ಆಗ ಆಕೆ ಇಲ್ಲೆಲ್ಲೋ ಮಿಸ್ ಆಗಿದ್ದಾಳೆ ಅನ್ನೋ ಮಾಹಿತಿ
ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಬರುತ್ತೆ, ಮತ್ತು ಸಂಬಂಧಿಕರು ಮತ್ತು ಆ ಪತಿಗೂ ಕೂಡ ಸಾಕಷ್ಟು ಅಂದರೆ ಏನಾಯಿತು ಇಲ್ಲಿ ಏನಕ್ಕೆ ಎಲ್ಲ ಬಟ್ಟೆ ಎಲ್ಲ ಪತ್ತೆ ಆಗಿದೆ ಅನ್ನೋ ಒಂದು ಆತಂಕದಲ್ಲಿ ಇರ್ತಾರೆ. ಸ್ಥಳಕ್ಕೆ ಬರ್ತಾರೆ. ಸ್ಥಳದಲ್ಲಿ 4 ಕಡೆ ಕೆಲವೊಂದು ವಸ್ತುಗಳು ಕೆರೆ ಬಳಿ ಪತ್ತೆ ಆದರೆ ಇನ್ನು ಕೆಲವು ವಸ್ತುಗಳು ಬೇರೆ ಸ್ವಲ್ಪ ದೂರದಲ್ಲೇ ಪತ್ತೆ ಆಗಿರೋಂಥದ್ದು ವಿದ್ಯಾ. ಒಟ್ಟಿನಲ್ಲಿ ಸಾಕಷ್ಟು ಸ್ಥಳೀಯರಿರ್ಬೋದು ಮತ್ತು ಆಕೆ ಮನೆಯವರು ಮತ್ತು ಗಂಡ ಕೂಡ ಸಾಕಷ್ಟು ಆತಂಕದಲ್ಲಿರೋದು. ಈವರೆಗೂ ಏನು ಮಹಿಳೆ ಪ್ರಿಯಾಂಕಾ ಎಲ್ಲೋಗಿದ್ದಾಳೆ ಏನಾಗಿದ್ದಾಳೆ ಅನ್ನೋದು ಈವರೆಗೂ ಪತ್ತೆ ಆಗಿಲ್ಲ ವಿದ್ಯಾ.